ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಜ್ಞಾನಸಿರಿ ಚಾನಲ್ಗೆ ಸ್ವಾಗತ. ನಾ ಇವತ್ತು ಕಂಚಿಕಾಯಿ ಉಪ್ಪಿನಕಾಯಿ ಮಾಡಾಕತ್ತೇನೆ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದಿತ್ತು. ನಾ ಕಂಚಿಕಾಯಿ ಅಂತೇವ್ರಿ, ಮತ್ತು ದೊಡ್ಲಿಕಾಯಿ ಅಂತಾರಂತ. ನೀವೇನಂತೀರಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಕಂಚಿಕಾಯಿ ಉಪ್ಪಿನಕಾಯಿ ಮಾಡಕ್ಕೆ ಒಂದು ಕಂಚಿಕಾಯಿ ತೊಗೊಂಡೇನ್ರಿ. ಇದು ಕಂಚಿಕಾಯಿ ಎಷ್ಟೈತೆ ಅಲ್ರಿ, ಇಷ್ಟು ಬೆಲ್ಲನ ಬೇಕ್ರಿ ಇದಕ್ಕೆ, ಅಂದ್ರೆ ರುಚಿಯಾಗಿ ಬರ್ತೈತಿ. ಇಲ್ಲಿಕ್ಕಂದ್ರೆ ಹುಳಿ ಭಾಳ ಇರ್ತೈತಿ ರೀ, ಇದು ಕಹಿನೂ ಇರ್ತೈತಿ. ಹಾಗಾಗಿ ಈಗ ಮೊದಲು ಏನು ಮಾಡ್ಬೇಕ್ರಿ, ನಾವು ಮ್ಯಾಲಿನ ಸಿಪ್ಪಿನ ಹಿಂಗೆ ಹೆಚ್ಚಿಟ್ಕೊಂಡೇನು ನೋಡ್ರಿ. ಸಣ್ಣಗೆ ತೆರೆದು ಇಟ್ಕೋಬೇಕು ಇದನ್ನು. ಅಂದ್ರೆ ಸ್ವಲ್ಪ ಹುಳಿ ಮತ್ತು ಕಹಿ ಕಡಿಮೆ ಆಕತಿ. ಈಗ ಸಿಪ್ಪಿ ತೆಗೆದಿರುವಂಥ ಕಂಚಿಕಾಯಿನ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡೇನಿ. ಮತ್ತು ಹಂಗೆ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಕುದಿಯಾಕಿಟ್ಟೇನಿ. ಕುದಿ ನೀರೊಳಗನ ಈ ಹೋಳು ಹಾಕ್ಬೇಕು ನೋಡ್ರಿ. ಹಿಂಗೆ ಹೆಚ್ಚಿಟ್ಕೊಂಡೇನಿ ನೋಡ್ರಿ. ಈಗ ಕುದಿ ನೀರೊಳಗೆ ಹಾಕಾಕತ್ತೇನೆ. ಕುದಿ ನೀರೊಳಗೆ ಹಾಕಿ ಗ್ಯಾಸ್ ಆಫ್ ಮಾಡಿ ಒಂದು 2 ನಿಮಿಷ ಕೈ ಬಿಡ್ಬೇಕು ಇದನ್ನಿಷ್ಟ. ಸ್ವಲ್ಪ ಹುಳಿ ಕಹಿ ಹೋಗ್ಲಂತ ಅಷ್ಟೇ ಇದು ಹಿಂಗೆ ಮಾಡೋದು. ಬೇಕಂದ್ರೆ ಹಂಗೂ ಮಾಡ್ತಾರೆ. ಈಗ ನೋಡ್ರಿ, ಸೋಸ್ಕೋಬೇಕು ಇದನ್ನು. ಹಿಂಗೆ ಸೋದಿಸ್ಕೊಂಡೆ ನೋಡ್ರಿ ಇದನ್ನು. ಈ ಥರ ಸೋದಿಸಿಟ್ಕೊಂಡು ಇದಕ್ಕೆ ಬೆಲ್ಲ ತೊಗೊಂಡೆ ನೋಡ್ರಿ. ಒಂದು 150 ಗ್ರಾಮ್ನಷ್ಟು ಆಕತ್ತೆ ನೋಡ್ರಿ ಇದು ಬೆಲ್ಲ. ಸ್ವಲ್ಪ ಬೆಲ್ಲ ಭಾಳ ಬೇಕು. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು 10-12 ಬೆಳ್ಳುಳ್ಳಿ ತೊಗೊಂಡೇನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡೇನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡೇನಿ. 2-3 ಚಮಚದಷ್ಟು ಉಪ್ಪು ತೊಗೊಂಡೇನಿ. ಸ್ವಲ್ಪ ಉಪ್ಪಿನಕಾಯಿ ಅದಕ್ಕೆ ಹಿಂಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬೇಕಂತ ತೊಗೊಂಡೇನಿ. ನೀವು ಎಷ್ಟು ಬೇಕಾರೆ ನೋಡಿ ಹಾಕೋರಿ. ಒಂದು ಅರ್ಧ ಚಹಾ ಕುಡಿ ಕಪ್ನಷ್ಟು ಎಣ್ಣೆ ತೊಗೊಂಡೇನಿ. ಈಗ ಒಂದು ಕಡಾಯಿ ಬಿಸಿ ಮಾಡಿ ಎಣ್ಣೆ ಹಾಕಾಕತ್ತೇನೆ ನೋಡ್ರಿ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಚಟಾಪಟ ಅಂದಿಂದ ಕರಿಬೇವಿದ್ರೆ ಕರಿಬೇವು ಹಾಕೋರಿ ನೀವು. ಇಲ್ಲಿಕ್ಕಂದ್ರೂ ನಡಿತೈತಿ. ಮತ್ತು ಬೆಳ್ಳುಳ್ಳಿ ಹಾಕಿದ್ದು ನೋಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿಂದ ಈಗ ಬೇಕಿದ್ರೆ ಖಾರ ಪುಡಿ ಹಾಕ್ಬೋದು, ಆದ್ರೇನು ಸ್ವಲ್ಪ ಹೊತ್ತಿ ಬಿಡ್ತೈತಿ ರೀ ಅದು. ಅದಕ್ಕೆ ಹಾಗಾಗಿ ಈಗ ನಾ ಹೋಳ ಹಾಕಾಕತ್ತೇನೆ. ಹೋಳೆಲ್ಲ ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಎಣ್ಣೆಯಾಗ. ಇದಕ್ಕೆ ನೀರು ಅದು ಏನು ಹಾಕಂಗಿಲ್ಲ ರೀ. ಇನ್ನು ಉಪ್ಪು ಮತ್ತು ಬೆಲ್ಲದೊಳಗನ ಕುದಿಬೇಕು ನೋಡ್ರಿ. ಹೋಳೆಲ್ಲ ಚೆಂದಾಗೆ ಫ್ರೈ ಮಾಡಿಕೊಂಡು ಇದಕ್ಕೊಂದು ಖಾರ ಪುಡಿ ಹಾಕಾಕತ್ತೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಮತ್ತು ಸ್ವಲ್ಪ ಚೆಂದಾಗೆ ಫ್ರೈ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಹಾಕಾಕತ್ತೇನೆ. ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಇಷ್ಟು ಫ್ರೈ ಆದ್ರೆ ಸಾಕ್ರಿ. ಇದಕ್ಕೆ ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ಬೇಕ್ರಿ. ಅದನ್ನು ನಾವು ಎಷ್ಟು ತೊಗೊಂಡಿವಲ್ಲ ಅಷ್ಟು ಬೆಲ್ಲನ ಸೇರಿಸ್ಬೇಕು. ಸೇರಿಸಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡಬೇಕು ನೋಡ್ರಿ. ಹಿಂಗೆ ಫ್ರೈ ಮಾಡ್ಕೊಂಡೇನಿ. ಅಲ್ಲಿವರೆಗೂ ಇದು ಗ್ಯಾಸ್ ಮೇಲೆ ಇರ್ಬೇಕ್ರಿ. ನೋಡ್ರಿ ಹಿಂಗೆ ಬಂದೈತಿ ಬೆಲ್ಲ ಹಾಕಿದ್ಮೇಲೆ. ಇದನ್ನು ಮುಚ್ಚಿಟ್ಬಿಡ್ಬೇಕ್ರಿ. ಈಗ ಒಂದು ಅರ್ಧ ತಾಸು ಕುದಿಬೇಕ್ರಿ ಇದು. ಸಣ್ಣ ಉರಿ ಇಟ್ಬಿಡ್ರಿ, ಅಲ್ಲೇ ಕುದಿಲಿ. ಪೂರ ಹೋಳೆಲ್ಲ ಮೆತ್ತಗಾಕ್ಕವು ನೋಡ್ರಿ. ಹಿಂಗೆ ರಸ ಬಿಟ್ಟೈತಿ ಅದಕ್ಕೆ ಬೆಲ್ಲ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ ರೀ. ಮಕ್ಳಂಕರ ಎಲ್ಲ ಖಾಲಿ ಮಾಡ್ತಾರೆ ಇದನ್ನು, ಅಷ್ಟು ರುಚಿಯಾಗಿ ಬರ್ತೈತಿ. ಮತ್ತು ಬೆಲ್ಲ ಹಾಕಿರೋದ್ರಿಂದ ಮಕ್ಳಿಗೂ ಒಳ್ಳೇದಿದೆ. ನೀವು ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಒಳಗೆ ಇದು ಅಂದ್ರಿ. ಯಾರೆಲ್ಲ ನಮ್ಮ ಚಾನಲ್ ಹಂಗೆ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮ್ಗೆ. ನಮಸ್ಕಾರ ರೀ ಎಲ್ಲರಿಗೂ.